ನಮಸ್ಕಾರ ಎಲ್ಲರಿಗೂ. ಬಾಳೆಹಣ್ಣಿಂದ ಎಷ್ಟೊಂದೆಲ್ಲ ಉಪಯೋಗ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಮನೇಲಿ ಬರೋ ಅಂತ ಇಲಿಗಳು, ಹಲ್ಲಿ, ಜಿರ್ಲೆ, ಇರುವೆಗಳು ಇದೆಲ್ಲದನ್ನು ಓಡಿಸ್ಬೋದು ಅಂತ ಗೊತ್ತಾ? ಇವುಗಳ ಕಾಟದಿಂದ ನೀವು ಬೇಸತ್ತೋಗಿದ್ರೆ ಇನ್ಮೇಲೆ ಟೆನ್ಷನ್ನೇ ಬೇಡ. ಈ ಬಾಳೆಹಣ್ಣಿಂದ ನಾನು ಯೂಸ್ ಮಾಡ್ಕೊಂಡು ಮಾಡೋ ಅಂಥ ಟಿಪ್ಸ್‌ಗಳ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ತುಂಬಾನೇ ಒಳ್ಳೆ ಟಿಪ್ಸ್‌ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಕಾಟ ಮುಂದೆ ಇರೋದಿಲ್ಲ. ಇವೆಲ್ಲದನ್ನು ಆರಾಮಾಗಿ ಈಸಿಯಾಗಿ ಓಡಿಸ್ಬೋದು. ನಾನಿಲ್ಲಿ ಮೊದಲಿಗೆ ಬಾಳೆಹಣ್ಣು ಸಿಪ್ಪೆ ಸುಲಿದು 2 ಭಾಗಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೊದಲಿಗೆ ಬಾಳೆಹಣ್ಣನ್ನ 2 ಭಾಗ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಚೆನ್ನಾಗಿ ಒಂದು ಫೋರ್ಕ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ಅಷ್ಟೇ ಬೇರೆ ಬೇರೆ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಇದರಿಂದ 2 ಟಿಪ್‌ನ ಶೇರ್ ಮಾಡ್ತೀನಿ. ಸೊ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನುಣ್ಣಗೆ ಸೊ 2 ಭಾಗನೂ ಬೇರೆ ಬೇರೆ ಸಪ್ರೇಟಾಗೇ ಇರಲಿ. ಸೊ ಇದಕ್ಕೆ ಬೇರೆ ಟಿಪ್ಸು, ಇದಕ್ಕೆ ಬೇರೆ ಟಿಪ್‌ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೈಯಿಂದ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಫೋರ್ಕಲ್ಲಿ ಇದೆ ಯಾವ ಥರ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ನಾನಿಲ್ಲಿ ಫೋರ್ಕಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ ಆದ್ಮೇಲೆ ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಗುಡ್ ನೈಟ್ ಕಾಯಿಲ್ ಅಂತ. ಸೊ ಇದು ಸೊಳ್ಳೆಗೆಲ್ಲ ಹಚ್ತೀವಲ್ವಾ, ಇದ್ರ ಹೊಗೆ ಕುಡಿದ್ರೆ ಸ್ವಲ್ಪ ಜನಕ್ಕೆ ಆಸ್ಮಾ ಇದು ಇರಿಟೇಷನ್ನು ಮತ್ತೆ ಕೆಮ್ಮು, ನೆಗಡಿ ಆ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾನಿಲ್ಲಿ ಒಂದು ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಕಟ್ ಮಾಡ್ಕೊಂಡು ಒಂದು ಪೇಪರ್ ತಗೊಂಡು ಇದರಲ್ಲಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ತೋರಿಸ್ತಾ ಇರೋಂಥ ಟಿಪ್ಸ್‌ನ ಯಾವುದನ್ನು ಅಷ್ಟೇನೆ ಮಕ್ಳ ಕೈಗೆ ಸಿಗ್ದಂಗೆ ಸ್ವಲ್ಪ ಮೇಲ್ಗಡೆ ಇಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಆ ಗುಡ್ ನೈಟ್ ಕಾಯಿಲ್‌ನ. ಇದನ್ನ ಬಾಳೆಹಣ್ಣಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಕಲಸ್ಕೊಳ್ಳೋಣ. ಸೊ ಇದನ್ನ ಒಂದು ಸೈಡಲ್ಲಿ ನಾನು ಇಟ್ಟಿರೋಂಥ ಬಾಳೆಹಣ್ಣಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅದು ಬಾಳೆಹಣ್ಣು ಜೊತೆಗೆ ಮಿಕ್ಸ್ ಆಗಬೇಕು. ಸೊ ಚೆನ್ನಾಗಿ ಮಿಕ್ಸ್ ಆಗಿದ್ದಾದ್ಮೇಲೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ನೋಡಿ ಈ ಥರ ಚೆನ್ನಾಗಿ ಕಲಸ್ಕೊಳ್ಳಿ. ನೀವು ಕೈಯಿಂದ ಬೇಕಾದ್ರೂ ಕಲಸ್ಕೊಳ್ಬೋದು. ನಾನದು ಕೆಮಿಕಲ್ ಇರುತ್ತಲ್ವಾ ಕೈಯಿಂದ ಬೇಡ ಅಂತ ಈ ಥರ ಫೋರ್ಕಲ್ಲೇನೆ ಕಲಸ್ಕೊಂಡ್ರೆ ಒಳ್ಳೇದು. ಸೊ ನೀವೂನು ಇದೇ ಥರ ಫೋರ್ಕೋ, ಸ್ಪೂನು, ಕಡ್ಡಿ ಯಾವ್ದಾದ್ರು ತಗೊಂಡು ಕಲಸ್ಕೊಳ್ಳಿ. ಇವಾಗ ನಾನಿಲ್ಲಿ ಮಿಕ್ಸ್ ಮಾಡಿದ್ದಾಯ್ತು. ಈಗ ಸಣ್ಣ ಸಣ್ಣ ಉಂಡೆಗಳ ಥರ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಪೆಸ್ಟ್ ಕಂಟ್ರೋಲ್ ಅಂತ ಎಲ್ಲಾ ಕಡೆ ಅಂಟಿಸ್ತಾರೆ. ಸೊ ನಿಮಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ. ಈ ಜಿರ್ಲೆಗೆ ಮತ್ತೆ ಹಲ್ಲಿಗಳಿಗೆ, ಇರುವೆಗಳಿಗಂತೂ ತುಂಬಾನೇ ಇದು ಬೆಸ್ಟ್ ಅಂತ ಹೇಳ್ಬೋದು. ಇದನ್ನ ನಾವು ಎಲ್ಲೆಲ್ಲಿ ಇರುವೆ, ಜಿರ್ಲೆ, ಈ ಹಲ್ಲಿಗಳು ಬರುತ್ತೆ ಅಂತ ಜಾಗಕ್ಕೆ ಜಾಸ್ತಿ ನಮಗೆ ಯುಟಿಲಿಟಿಗಳಲ್ಲಿ, ಈ ಸಿಂಕ್ ಹತ್ರ, ಬಾತ್ರೂಮಲ್ಲಿ ಜಾಸ್ತಿ ಬರುತ್ತಲ್ವಾ? ಅಂತ ಕಡೆ ಇದನ್ನ ಅಂಟಿಸ್ಬಿಡ್ಬೇಕು ಗೋಡೆಗೆ. ಇದು ಅಂಟಿಸೋದ್ರಿಂದ ಬಾಳೆಹಣ್ಣು ಸ್ಮೆಲ್ಲಿಗೆ ಬಂದು ತಿಂತವೆ. ತಿಂದಾದ್ಮೇಲೆ ಅದು ಇಮ್ಮಿಡಿಯೇಟಾಗಿ ಸತ್ತೋಗುತ್ತೆ. ಆರಾಮಾಗಿ ಎತ್ತಿ ಗುಡಿಸಿ ಆಚೆ ಹಾಕ್ಬೋದು. ಮತ್ತೆ ಇರುವೆಗಳಂತೂ ಒಂದಿರೋದಿಲ್ಲ ಹಂಗ್ ಸತ್ತೋಗ್ಬಿಡತ್ತೆ. ಇದು ಜಾಸ್ತಿ ಬರೋದು ಯುಟಿಲಿಟಿ ಡೋರ್‌ಗಳಲ್ಲಲ್ವಾ? ಸೊ ಹಾಗಾಗಿ ನಾನು ಆ ಯುಟಿಲಿಟಿ ಹತ್ರನೂ ಡೋರ್ ಹತ್ರ ಎಲ್ಲ ಅಂಟಿಸ್ತಾ ಇದ್ದೀನಿ. ಆಮೇಲೆ ಚಿಕ್ಕ ಮಕ್ಳಿರೋರು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲಿ ಕಿಚನಲ್ಲೇ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಕಿಚನ್ ರ್ಯಾಕ್‌ಗಳಿಗೂನು ಸೊ ಇಲ್ಲೆಲ್ಲ ಕಡೆ ಸ್ವಲ್ಪ ಅಂಟಿಸ್ಕೊಳ್ತಾ ಇದ್ದೀನಿ. ಇರುವೆಗಳ ಕಾಟ ಅಂತೂ ಇರುತ್ತಲ್ವಾ? ಇದನ್ನ ತಿಂದು ಅವು ಇಮ್ಮಿಡಿಯೇಟಾಗಿ ಸತ್ತು ಬೀಳ್ತವೆ. ಆಮೇಲೆ ಗುಡಿಸಿ ಎತ್ತಾಕ್ಬೋದು. ಇದಂತೂ ರಾಮಬಾಣ ಅಂತ ಹೇಳ್ಬೋದು. ಆಮೇಲೆ ಕಿಚನ್ ವಿಂಡೋ ಹತ್ರನೂ ಬರುತ್ತೆ ಇರುವೆಗಳು. ಹಾಗಾಗಿ ಅಲ್ಲೂ ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು. ಇದೊಂಥರ ಬೆಸ್ಟ್ ರಿಸಲ್ಟ್ ಇದ್ದಂಗೆ ಫ್ರೆಂಡ್ಸ್, ಟ್ರೈ ಮಾಡಿ. ಹಲ್ಲಿಗಳಿಗಂತೂ ನೆಕ್ಸ್ಟ್ ಒಂದು ಬೆಸ್ಟ್ ಟಿಪ್ ಏನಪ್ಪಾ ಅಂದ್ರೆ, ಈ ಶೆಲ್ಲು ಮೊಟ್ಟೆದು ಓಡಿರುತ್ತಲ್ವಾ? ಮೊಟ್ಟೆ ಓಡ್‌ನ ತಗೊಂಡು ಕಟ್ ಮಾಡ್ಕೊಂಡು ಎಲ್ಲೆಲ್ಲಿ ಹಲ್ಲಿಗಳು ನಿಮಗೆ ಜಾಸ್ತಿ ಓಡಾಡುತ್ತೆ ಅಂತ ಗೊತ್ತಾಗತ್ತಲ್ವಾ? ಅಡಿಗೆ ಮನೆ ವಿಂಡೋ ಹತ್ರ, ಮೇಲೆ ಚಿಮ್ನಿ ಹತ್ರ ಇಂಥ ಕಡೆ ಜಾಸ್ತಿ ಇರುತ್ತೆ. ಸೊ ಅಲ್ಲಿಗೆ ಈ ಓಡ್‌ಗಳನ್ನ, ಈ ಮೊಟ್ಟೆ ಓಡ್‌ನ ಇಟ್ಕೊಂಡು ಬಂದ್ರೆ ಒಂದು ಹಲ್ಲಿನೂ ಬರೋದಿಲ್ಲ. ಸೊ ವಿಂಡೋ ಹತ್ರ ಜಾಸ್ತಿ ಇಡಿ, ಬಾಗ್ಲು ಡೋರ್ ಹತ್ರ, ಯುಟಿಲಿಟಿ ಹತ್ರ ಎಲ್ಲ ಇಟ್ಕೊಂಡ್ರೆ ಈ ಥರ ಶೆಲ್‌ನ ಪೀಸ್ ಮಾಡ್ಕೊಂಬಿಡಿ. ಮೊಟ್ಟೆ ಓಡ್‌ನ ಇಡೋದ್ರಿಂದ ಸೊ ಬೆಸ್ಟ್ ರಿಸಲ್ಟ್ ಅಂತೂ ಸಿಗತ್ತೆ. ಈಗ ಕೆಲವರೆಲ್ಲ ಮೊಟ್ಟೆ ಓಡ್‌ನ ಮುಟ್ಟೋದಕ್ಕೆ ಇಷ್ಟಪಡಲ್ಲ, ವೆಜಿಟೇರಿಯನ್ಸು. ಅಂಥವರಿಗೆ ನಾನು ಆವಾಗಲೇ ಹಿಂದೆ ತೋರಿಸಿದ್ನಲ್ವಾ, ಆ ಟಿಪ್‌ನ ಬೇಕಂದ್ರೆ ಯೂಸ್ ಮಾಡ್ಕೊಳ್ಬೋದು. ಅರ್ಧ ಭಾಗದಷ್ಟು ಬಾಳೆಹಣ್ಣ ಹಾಗೆ ಇಟ್ಕೊಂಡಿದ್ದೆ. ಸೊ ಈಗ ಅದಕ್ಕೆ ಹೋಮ್ ಗಾರ್ಡ್ ಅಂತ ₹5 ಪ್ಯಾಕೆಟು ಆಂಟ್ ಪೌಡರ್ ಅಂತಾನೆ ಸಿಗತ್ತೆ. ಜಿರ್ಲೆಗೆ ಮತ್ತೆ ಇರುವೆಗಳಿಗಂತೂ ಬೆಸ್ಟ್ ರಿಸಲ್ಟ್ ಇದು. ಪಿಂಕ್ ಕಲರ್ ಪೌಡರು. ಇದನ್ನ ನಾವು ಸೊ ಬಾಳೆಹಣ್ಣಿಗೆ ಹಾಕಿ ಕಲಸ್ಕೊಳ್ಳೋಣ. ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಟಿದ್ನಲ್ವಾ, ಆ ಬಾಳೆಹಣ್ಣಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಉಂಡೆ ಕಟ್ತೀವಲ್ವಾ ಆ ಥರ ಪೇಸ್ಟ್ ಥರ ಸ್ಟಿಕ್ಕಿ ಥರ ಅಂಟಿಸ್ಕೊಳ್ಳೋದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಭಾಗ ಆಲ್ರೆಡಿ ನಾನು ಹಾಕಿದ್ದಾಯ್ತು. ಇನ್ನು ಅರ್ಧ ಭಾಗದಷ್ಟು ಇದನ್ನ ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ಇರುವೆಗಳು, ಈ ಸಕ್ಕರೆ ಡಬ್ಬ ಇಟ್ಟಿದ್ರೆ, ಕಾಫಿ ಲೋಟ ಇಟ್ಟಿದ್ರೆ, ಈ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾದ್ರೂ ಅಕಸ್ಮಾತ್ ಏನಾದರೂ ಒಂಚೂರು ಸ್ವೀಟ್ ಏನಾದ್ರು ಎಲ್ಲಾದ್ರು ಕಾಣಿಸಿದ್ರೆ
ಹಂಗೆ ಹರಿದಾಡ್ತಾ ಇರ್ತದೆ. ಅದರಲ್ಲಂತೂ ಜಿರಳೆಗಳು ಅಪ್ಪ ವೆರಿ ಡೇಂಜರು ಜಿರಳೆ. ಸೊ ಹಾಗಾಗಿ ಅದು ಯಾವುದು ಕೂಡ ಬರಲ್ಲ. ಈ ಬಾಳೆಹಣ್ಣು ಸ್ಮೆಲ್ಲಿಗೆ ಬಂದು ತಿಂತವೆ. ತಿಂದು ಆ ಕೆಮಿಕಲ್ ಇರೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಸತ್ತೋಗುತ್ತೆ. ಸೊ ಇದನ್ನಂತೂ ಟ್ರೈ ಮಾಡಲೇಬೇಕು ನೀವು. ಮಾಡಿ ತುಂಬ ಜಿರಳೆ ಇದೆ ನಿಮ್ಮ ಮನೇಲಿ ಅಂದರೆ ಸೊ ವಾಟರ್ ಫಾಲ್ ಕೂಡ ಒಂದೊಂದು ಸೈಡಲ್ಲಿ ಅಂಟಿಸ್ಕೊಳ್ಬೋದು. ನಮ್ಮ ಮನೇಲಿ ಬಾಲ್ಕನಿನಲ್ಲಿ ನಾನು ಪಾಟ್ ಎಲ್ಲ ಇಟ್ಟಿರೋದ್ರಿಂದ ತುಂಬ ಇರುವೆಗಳು ಮತ್ತು ಹಲ್ಲಿಗಳು ಓಡಾಡ್ತಾ ಇರುತ್ತೆ. ಸೊ ನಾನು ಅಲ್ಲೇನೆ ಗೋಡೆ ಪಕ್ಕದಲ್ಲಿ ಎಲ್ಲ ಕಡೆ ಸ್ವಲ್ಪ ಅಂಟಿಸ್ಕೊಂಡು ಬರ್ತಾ ಇದ್ದೀನಿ. ಒಂದೇ ಒಂದು ಇರುವೆ ಕೂಡ ಇರೋದಿಲ್ಲ. ನೀವು ಬೇಕಂದ್ರೆ 15 ಡೇಸ್‌ಗೆ ಒಂದ್ಸತಿ ಈ ಥರ ಮಾಡ್ಕೊಳ್ಬೋದು. ವಿಂಡೋ ಹತ್ರ ಜಾಸ್ತಿ ಎಲ್ಲಿ ಜಾಸ್ತಿ ಬರುತ್ತೆ ಅಂಥ ಕಡೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಈ ಸ್ವಿಚ್ ಬೋರ್ಡ್ ಹತ್ರ ಇರುವೆಗಳು ಜಾಸ್ತಿ ಓಡಾಡುತ್ತಲ್ವಾ, ಅಲ್ಲೂ ಕೂಡ ಹಾಕಿ ಟ್ರೈ ಮಾಡಿ ನೋಡಿ. ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಇನ್ನೊಂದಷ್ಟು ಮಾಹಿತಿನ ತಗೊಂಡು ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ.